ಅಯ್ಯೋ ನಾನು ಇನ್ನೇನ್ ಮಾಡ್ಲಿ ವಿದ್ಯಕ್ಕ. ಬೇರೆ ಯಾರು ಹೆಂಡತಿ ಮೇಲೆ ಆಪಾದನೆ ಹೊರಿಸಿದಾಗ ಜೊತೆ ನಿಂತ್ಕೋಬೇಕಾಗಿರೋ ಗಂಡ ಇಂಥ ಕೆಲ್ಸ ಮಾಡಿದ್ರೆ ಎಂತ ಹೆಣ್ಣಿಗಾದ್ರೂ ನೋವು ಆಯ್ತದೆ. ನೋಡು, ನಿನ್ ಮೇಲೆ ಬೇಕು ಅಂತಾನೆ ಆರೋಪ ಮಾಡಿರೋದು. ಇದನ್ನ ಸುಳ್ಳು ಅಂತ ನಾವು ಸಾಬೀತ್ ಮಾಡ್ಬೇಕು. ಆದ್ರೆ ನಂಗೆ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಯ್ತಾ ಇಲ್ಲ ವಿದ್ಯಕ್ಕ. ಇನ್ನು 1 ವಾರ ಟೈಮ್ ಅದೆ. ಇದೆಲ್ಲ ಸುಳ್ಳು ಅಂತವಾ ನಾವು ಪ್ರೂವ್ ಮಾಡುವ. ಅದ್ ಸರಿ, ನಿನ್ ಫೋನಿಂದ ಅವ್ರಿಗೆ ಮೆಸೇಜ್ ಹೆಂಗೋಯ್ತು? ನಂಗೂ ಅದೇ ಅರ್ಥ ಆಯ್ತಾ ಇಲ್ಲ ಅಕ್ಕ. ಮೆಸೇಜ್ ಹೋಗಿದ್ದು ಹೆಂಗೆ ಅಂತ ಹೊಸ ಚಂದಾಗಿ ಯೋಚನೆ ಮಾಡು. ವಿದ್ಯಕ್ಕ, ಸುಮಾರ್ಕಿತ ಅವ್ರು ನನ್ ಫೋನ್ ತಗೊಂಡಿರೋದ್ನ ನಾನ್ ನೋಡೇವ್ನಿ. ಅದ್ನ ಕೇಳಿದಕ್ಕೆ ನನ್ ಫೋನ್ ವರ್ಕ್ ಆಯ್ತಾ ಇಲ್ಲ ಅಂತ ಹೇಳ್ತಿದ್ರು. ಆಮೇಲೆ ಅವತ್ ಆಚೆ ಕರ್ಕೊಂಡ್ ಹೋಗಿದ್ರಲ್ಲ, ಆಗ್ಲೇಯ ಆ ಫೋಟೋ ತೆಗ್ದಿರೋದು. ಆ ಫೋಟೋದಲ್ಲಿ ಇರೋನ್ ಜೊತೆನೆಯ ನಾನ್ ಹೋಗಿದ್ದು. ಅಂದ್ರೆ ನೀನ್ ಫೋನ್ ತಕೊಂಡು ಅವ್ರ ಫ್ರೆಂಡಿಗ್ ಮೆಸೇಜ್ ಮಾಡಿ ನೀನೇ ಮೆಸೇಜ್ ಮಾಡಿರೋ ತರ ಸಾಕ್ಷಿನ ಹುಟ್ಟಾಕೋರೆ. ಆಮೇಲೆ ಏನು ಆಗೇ ಇಲ್ಲ ಅನ್ನೋ ತರ ಮೆಸೇಜ್ನೆಲ್ಲ ಡಿಲೀಟ್ ಮಾಡಿ ಫೋನ್ ತಂದು ವಾಪಸ್ ಮಡ್ಗೋರೆ. ಆಮೇಲೆ ಬೇಕು ಅಂತ ನಿನ್ನ ಆಚೆ ಕರ್ಕೊಂಡೋಗಿ ಅವ್ರ ಜೊತೆ ನಿನ್ನ ಹೋಗಂಗ್ ಮಾಡಿ ಅಲ್ಲೂ ಸಾಕ್ಷಿನ ಹುಟ್ಟಾಕೋರೆ. ಈಗ ಅದ್ನೆಲ್ಲ ತಕ್ಕಂಬಂದು ನೀನೇ ಮಾಡಿದ್ಯಾ ಅಂತ ಹೇಳ್ತವ್ರೆ. ಹಂಗಾರೆ ನಾನೀಗ ಮೆಸೇಜ್ ಮಾಡಿಲ್ಲ ಅಂತ ಹೆಂಗಕ್ಕ ಸಾಬೀತ್ ಮಾಡೋದು? ಅದ್ನೆಲ್ಲ ಸಾಬೀತ್ ಮಾಡ್ಬೇಕು ಅಂದ್ರೆ ಮೊದ್ಲು ಸುಭಾಸಣ್ಣನ್ ಫ್ರೆಂಡ್ ನ ಹುಡುಕ್ಬೇಕು. ಅವನ್ನ ಎಳ್ಕೊಂಡ್ ಬಂದು ಎಲ್ರೂ ಮುಂದೆ ನಿಲ್ಸಿ ಅವನ್ ಬಾಯಿಂದಾನೆ ಸತ್ಯ ಯೋನು ಅಂತ ಯೋಳಿಸ್ಬೇಕು. ಅಲ್ಲ ವಿದ್ಯಕ್ಕ, ಅವನ್ ಅವ್ರ ಫ್ರೆಂಡ್ ಅನ್ಮ್ಯಾಕೆ ಸತ್ಯ ಯೋಳನೆ. ಅವನ್ ಯೋಳಕ್ಕಿಲ್ಲ, ಯೋಳ ಹಂಗೆ ನಾವು ಮಾಡ್ಬೇಕು. ಅವನು ಯಾರು, ಎಲ್ಲಿರ್ತಾನೆ ಅನ್ನೋದನ್ನ ತಿಳ್ಕೋಬೇಕು. ಆದ್ರೆ ಅವನನ್ನ ಇಲ್ಲಿ ಕರ್ಕೊಂಡ್ ಬರೋದ್ ಹೆಂಗೆ? ಲೇ ಈಶ್ವರಿ, ಎಲ್ರನ್ನೂ ಯಾಕೆ ಮತ್ತೆ ಬರಕ್ ಹೇಳಿದ್ದು? ಆ ಚಂಪಾ ತೆಪ್ ಮಾಡೋಳೆ ಅಂತ ಸಾಕ್ಷಿ ಸಮೇತ ಸಾಬೀತಾದ್ರುವೆ ಇದ್ದಿನ್ ಮಾತ್ ಕಟ್ಕೊಂಡು 1 ವಾರ ಟೈಮ್ ತಕೊಂಡಿದಿರಲ್ಲ ಬಾವ. ಇದೇ ಕೆಲ್ಸವ ನಿಮ್ ಮಗ ಭದ್ರ ಮಾಡಿದಿದ್ರೆ ಹಿಂಗೆ ನಿರ್ಧಾರ ಮಾಡ್ತಿದ್ರಾ? ಏನೇ ಈಶ್ವರಿ, ಶಾನೆ ದನಿ ಏರ್ಸಿ ಮಾತಾಡ್ತಾ ಇದ್ದೀ? ಅವಳಿಗೆ ಟೇಮ್ ಕೊಡುವಂತ ಇವನಿಗೆ ಹೇಳ್ದವಳು ನಾನೇಯ. ಅದೇ ಅಲ್ವೇ ನಾವ್ ಅದಕ್ಕೆ ಕೇಳ್ತಾ ಇರೋದು. ಅವಳ ತೆಪ್ಪು ಕಣ್ಣಿಗ್ ರಾಜ್ದಂಗಿದ್ರು ಅವಳು ಟೈಮ್ ಯಾಕೆ ಕೊಟ್ರಿ? ಸಾವಿತ್ರಿ, ಆದ್ರೆ ಸತ್ಯನ ಸುಳ್ಳು ಅಂತ ತಿಳ್ಕೋಬೇಕಾದ್ರೆ ಟೈಮ್ ಕೊಟ್ಟಿರೋದು ಸರಿ ಅಲ್ವೇ? ಹಂಗಾರೆ ನನ್ ತಮ್ಮ ಸುಳ್ಳು ಹೇಳ್ತಾವನೆ ಅಂತ ಹೇಳ್ತಿದ್ಯಾ ದೊಡವ? ಏನೇ ಚಿತ್ರ, ಇಲ್ಲಿ ತನಕ ನಿನ್ ತಮ್ಮ ಮಾಡ್ಕೊಂಡ್ ಬಂದಿರೋದು ಇದೇ ಅಲ್ವಾ? ಅವನು ಏನೇನ್ ಮಾಡವನಿ ಅಂತ ಅವ್ವ ಮಗನ್ಗೆ ಗೊತ್ತಿಲ್ವೇ? ಅವನು ಯಾರ ಹತ್ರ ಹೆಂಗೆಲ್ಲ ನಡ್ಕೊಂಡವನಿ ಅಂತ ಬಿಚ್ಚಿಡ್ಬೇಕಾ ಹೇಳಿ? ಬಿಚ್ಚಿಡ್ತೀನಿ. ಅವ ಆ ನನ್ ಮಗ ಇನ್ನು ಏನೇನ್ ತಪ್ಪು ಮಾಡಿದಾನೆ ಹೇಳವ. ನಿನ್ನೆ ಕೇಳ್ತಿರೋದು, ಹೇಳವ. ಏನಾದ್ರು ನಿಮ್ ಮಾವನ್ಗೆ ಭದ್ರ ಗೊತ್ತಾಗ್ಬಿಟ್ರೆ ದೊಡ್ಡ ಅನಾಹುತ ಆಗೋಯ್ತದೆ. ಈ ಮುದುಕಿ ಈಗ ಯಾಕೆ 3 ಅಡಿ ವಿಷಯ ತೆಗಿತಾ ಇದ್ದಾಳೆ? ಮೊದ್ಲು ಇವಳ ಕತೆ ಮುಗಿಸ್ಬೇಕು. ಲೇ ಗೋವಿಂದ, ಅವನು ಮಾಡಿರೋದು ಬರೀ ತೆಪ್ಪ ಕೆಲ್ಸಾನೇ ಅಂದ ಮ್ಯಾಕೆ ಅದನ್ನು ಬಿಡಿಸಿ ಹೇಳೋಣೆ. ಆದ್ರೂ ನಮ್ಮ ಅಣ್ಣನ್ ಜೈಲ್ ಕಳಿಸ್ತೊಳಗ್ ಮಾತ್ಗೆ ಬೆಲೆ ಕೊಟ್ಟಿದ್ದು ಸರಿಗಿಲ್ಲ ಕಣವ. ಏಯ್ ಮುಚ್ಚೆ ಬಾಯಿ ನೀನು, ಎಲ್ಲದಕ್ಕೂ ಕಡ್ಡಿ ಅಲ್ಲಾಡ್ಸ್ಕೊಂಡ್ ಬಂದ್ಬಿಡ್ತೀಯ.
ಎಲ್ಲ ಗೊತ್ತಿರೋದಕ್ಕೆ ತಾನೇ ಚಂಪಾಗೆ ಕಾಲಾವಕಾಶ ಕೊಟ್ಟಿರೋದು. ಚಂಪಾ ಈಟು ವರ್ಷ ನಮ್ ಕಣ್ ಮುಂದೆನೆ ಬೆಳೆದಿರೋ ಹುಡುಗಿ. ಇಲ್ಲಿ ತನಕ ಅವಳ ನಡವಳಿಕೆಯಲ್ಲಿ ಸಾಸಿವೆ ಕಾಳಷ್ಟು ದೋಷ ಕಂಡಿಲ್ಲ. ಆ ನನ್ ಮಗ ಹೇಳಿರೋ ಸುಳ್ಳು, ಮಾಡಿದ ಮೋಸ ಎಲ್ಲ ಗೊತ್ತಿದ್ದು ಅವನ್ ಮಾಡಿರೋ ಆಪಾದನೆನ ಹೆಂಗ್ ನಂಬಕಾದಿತ್ತು? ಅದ್ ಹಂಗಲ್ಲ. ಒಂದು ಹೆಣ್ಣಿನ ಮೇಲೆ ಆರೋಪ ಮಾಡಿ ಕಳಂಕ ಹೊರಿಸ್ಬಿಟ್ರೆ ಅವಳು ಸಾಯೋ ಗಂಟ್ಲುವೆ ಆ ಕಪ್ಚುಕ್ಕಿನ ಅಳ್ಸಕ್ ಹಾಕಿಲ್ಲ. ಅದಕ್ಕೆನೆಯ ಅವಳದೇನು ತಪ್ಪಿಲ್ಲ ಅಂತ ಸಾಬೀತ್ ಮಾಡಕ್ಕೆ 1 ವಾರ ಟೈಮ್ ಕೊಟ್ಟಿವಿನಿ. ಅವಳು ಸಾಬೀತ್ ಮಾಡಲಿಲ್ಲ ಅಂದ್ರೆ ಈ ಅಟ್ಟಿ ಬಿಟ್ಟು ಹೋಗ್ಬೇಕು ಅಂತಲೂ ತೀರ್ಮಾನ ಕೊಟ್ಟಿವಿನಿ. ಅದ್ರ ಮಧ್ಯದಲ್ಲಿ ನಿಂದೇನಿದು ವರ್ಷೆ? ನೋಡೀಶ್ವರಿ, ಆ ಮಗ ಸಾಬೀತ್ ಮಾಡೋ ಗಂಟ ಆ ವಿಷಯನ ಅಟ್ಟಿಲಿ ಯಾರು ಮಾತಾಡಬಾರ್ದು. ಹೋಗಿ ಹೋಗಿ ನಿಮ್ ಕ್ಯಾಮೆ ನೋಡ್ಕೊಳ್ಳಿ. ಲೇ ಈಶ್ವರಿ, ಇಷ್ಟೆಲ್ಲ ಆದ್ರೂ ನಿನಗ್ ಬುದ್ಧಿ ಬಂದಿಲ್ಲ. ನಿನ್ ಮಕ್ಕಳಿಗೂ ನೆಟ್ಟಿಗೆ ಬುದ್ಧಿ ಕಲಿಸಿಲ್ಲ. ಇನ್ನು ಅದ್ ಯಾವಾಗ ಬುದ್ಧಿ ಕಲಿತೀರೋ ಏನೋ, ಆ ದೇವ್ರಿಗೆ ಗೊತ್ತು. ಅವ್ವ, ಏನವ್ವ ಇದು? ದೊಡ್ಡಪ್ಪ ಹಿಂಗ್ ಹೇಳ್ಬಿಟ್ಟು ಹೋದ್ರು. ಬುಡೆ ಆಗ್ಲಿ, ಈ ಮನೇಲಿ ನ್ಯಾಯ ನಡೆಯೋದು ಇವ್ರುಗಳ್ದೆ ತಾನೆ. ಈ ಕಂತ್ರಿ ನನ್ನ ಮಗ ಇದ್ದಿನಿಂದೆ ಹೋಗ್ಲಿಲ್ಲ ಅಂದಿದ್ರೆ ಆ ಮುದ್ಕಿ ಆ ವಿಷಯನ ಇಟ್ಕೊಂಡು ನಮ್ಮಿಬ್ರನ್ನ ಎದುರಿಸ್ತಿದ್ಲಾ? ಫೋನ್ ನಮ್ ಕಡೆ ಐತೆ. ಟೈಮ್ ಬರೋ ತನಕ ನಾವ್ ಬಾಯ್ ಮುಚ್ಕೊಂಡಿರ್ಬೇಕಷ್ಟೇ. ಲಾ ಕ್ವಾಟ್ಲೆ, ಇದ್ಯಾಕ್ಲಾ ಪ್ರಪಂಚನೇ ತಲೆ ಮೇಲೆ ಬಿದ್ದವ್ರ ತರ ಓಡಾಡ್ತಿದ್ದಿ? ನಾವ್ ಈ ಕಣ್ಣು ನೋಡ್ದಂಗೆ ನಂಬೇಕಾ, ಇಲ್ಲ ಬುದ್ಧಿ ಹೊಳ್ದಂಗೆ ಕೇಳ್ಬೇಕಾ, ಇಲ್ಲ ಮನ್ಸು ಹೊಳ್ದಂಗೆ ನೆಟ್ಕೋಬೇಕಾ? ನೋಡ್ಲಾ ಕ್ವಾಟ್ಲೆ, ಈ ಕಣ್ಣು ನಮ್ಗೆ ಸ್ಯಾನೆ ಮೋಸ ಮಾಡ್ಬಿಡ್ತದೆ. ಈ 9ನ್ನ ಉಲ್ಟಾ ನೋಡಿದ್ರೆ 6 ಕಣ್ಣಂಗೆ ಕಾಣಿಸ್ಬಿಡ್ತದೆ. ಆಟೆ ಹಾಕ್ಲಾ, ಹೊಗೆನುವೆ ಮಂಜಿನ ತರ ಕಾಣಿಸ್ಬಿಡ್ತದೆ. ಆದ್ರೆ ಕಂಡಿದ್ದೆಲ್ಲ ಸತ್ಯ ಆಗಿರಕ್ಕಿಲ್ಲ. ಈ ಬುದ್ಧಿ ನೋಡು, ಒಂದೊಂದ್ಕಿತ ತೆಪ್ ನಿರ್ಧಾರ ತಗೊಳಂಗ್ ಮಾಡ್ಬಿಡ್ತದೆ. ಆದ್ರೆ ಈ ಮನ್ಸು ಅನ್ನೋದು ಮೋಸ ಮಾಡಕ್ಕಿಲ್ಲ. ಅದಕ್ಕೆ ಮನ್ಸಾಕ್ಸಿ ತಕ್ಕನಂಗ್ ನಡ್ಕೋಬೇಕು ಅನ್ನೋದು. ಅಲ್ಲ ಅಂಟಮ್ಮ, ನನ್ ಮನ್ಸು ಹೇಳ್ತಾದೆ, ನಾವು ಚಂಪನ್ನ ಎಷ್ಟು ವರ್ಷದಿಂದ ನೋಡ್ತಿದೀವಿ. ಚಂಪಾ ಈ ತಪ್ಪನೆಲ್ಲ ಮಾಡಿರಕ್ ಸಾಧ್ಯ ಇಲ್ಲ, ಎಲ್ಲ ಸುಭಾಷನ್ ಮಸ್ಲತ್ತು ಅಂತವ. ಲಾ ಕೊಟ್ಲೆ, ನನ್ ಮನ್ಸು ಹಂಗೆ ಹೇಳ್ತಾ ಇದೆ ಕಣ್ಲಾ. ಆದ್ರೆ ಈ ಸುಭಾಸ ಚಂಪನ್ ಕಡೆಯ ತಪ್ಪು ಅನ್ನೋದಕ್ಕೆ ಈ ಸಾಕ್ಷಿ ಸಮೇತ ಬೇರೆ ತೋರಿಸ್ತಾವನಲ್ಲ. ಅದಕ್ಕೆ ಅಪಾಯ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ನಿರೂಪಿಸಕ್ಕೆ 1 ವಾರ ಟೈಮ್ ಕೊಟ್ಟವ್ರಲ್ಲ ಬಿಡು. ಅಂಟಮ್ಮ, ನಿನ್ನೆಲ್ಲ ಆತ್ರ ಬಿದ್ದು ಇಲ್ಲಿರೋ ಸಾಕ್ಷಿನೇ ಸಾಕಲ್ವಾ ಅಂತ ಕೇಳ್ಬಿಡ್ತಿ ಅಂತ ಭಯ ಆಗೋಗಿತ್ತು. ಲೇ ಕ್ವಾಟ್ಲೆ, ಚಂಪಾ ನಮ್ಮಟ್ಟಿಲ್ ಬೆಳೆದಿರೋ ಹೆಣ್ಮಗ ಕಳ್ಳ. ಅವಳೇನು ಅಂತವ ನಂಗೆ ಸಂದಾಗ ಗೊತ್ತದೆ. ಆದ್ರೂ ಆ ಸುಭಾಸ ಹೇಳ್ದಂಗೆ ಆ ಮೆಸೇಜ್ ಅಲ್ಲವ ಚಂಪನ್ ಫೋನಿಂದನೇ ಅಲ್ವೆಲ್ಲ ಹೋಗಿರೋದು. ಅದು ಅಲ್ದಲಯ್ಯ, ನಮ್ ಚಂಪಾ ಅವ್ನ ಹಿಂದೆ ಬೈಕಲ್ಲಿ ಕೂತ್ಕೊಂಡು ಹೋಗಿರೋ ಫೋಟೋ ಎಲ್ಲ ಅದೇ ಕಳ.
ಎಲ್ಲ ಹೆಂಗಾಯ್ತು ಅಂತಾನೆ ಅರ್ಥ ಆಯ್ತಾ ಅಲ್ವಲ್ಲ. ಅದ್ರಿಂದ ಇರೋ ಮಸ್ಲತ್ತು ಏನು ಅಂತವ ಕಂಡಿಡಿಯಕ್ಕೆ ಅಲ್ವೇ ಅದಕ್ಕೆಮ್ಮ ಒಂದ್ ವಾರ ಟೈಮ್ ಕೇಳಿರೋದು. ಖಂಡಿತ ಚಂಪ ಈ ತಪ್ಪನ ಮಾಡಿರಕ್ಕಿಲ್ಲ ಅಂತವ ಅದಕ್ಕೆಮ್ಮ ನಿರೂಪಿಸ್ತಾರೆ. ಆ ಸಮಯ ಅಂದ್ರೆ ಅದಕ್ಕೆಮ್ಮ, ಅದಕ್ಕೆಮ್ಮ ಅಂದ್ರೆ ಸಮಯ. ಕೂಗ್ದೇನೆ ಬರ್ಬೋದು. ಬನ್ನಿ ಅದಕ್ಕೆಮ್ಮ. ಎಲ್ಲ ಏನಿಲ್ಲ, ಬನ್ನಿ ಅದಕ್ಕೆಮ್ಮ, ಬನ್ನಿ. ಅದಕ್ಕೆಮ್ಮ ನಿಮ್ಗೆ 100 ವರ್ಷ ಆಯ್ಸು ಕಣಂತೆ. ಏನ್ ಔಷಧಿ ಬದಲಾಯಿಸಕ್ ಬಂದ್ರೆ? ಹ್ಞೂ ಅಣ್ಣಯ್ಯ. ಲಾ ಕ್ವಾಟ್ಲೆ, ಆಗ್ಲೇ ಸ್ವಲ್ಪ ಹೊತ್ತಿನ ಮುಂಚೆ ಔಷಧಿ ಬದಲಾಯಿಸಿಲ್ವೇನ್ಲ? ದಿನಕ್ಕೆ 8 ಕಿತ ಬದಲಾಯಿಸ್ತಾರಲ್ಲ? ಆ ಗಾಯ ಬಿರ್ನೆ ವಾಸಿ ಆಗ್ಬೇಕು ಅಂದ್ರೆ 2 ಕಿತ ಹಚ್ಬೇಕು ಅಂತ ಪಂಡಿತ್ರು ಹೇಳಿಲ್ವೇ ಅಣ್ಣಯ್ಯ? ಸುಮ್ಕೆ ಕಾಲ್ ಮಾಡಿಗೋ ಅಂತಮ್ಮ. ಅದು ನಿಮ್ ಕುಟೆ ನಾನೊಂದ್ ವಿಷಯ ಮಾತಾಡ್ಬೇಕಾಗಿತ್ತು. ನಿಮ್ನೆ ಕೇಳಿದ್ದು. ಅದೇನು ಅಂತ ಕೇಳಲಾ ಕೊಟ್ಲೆ? ಬೇಕಾದ್ರೆ ಯಾವ ದೇವ್ರ ಮೇಲಾದ್ರೂ ಪ್ರಮಾಣ ಮಾಡಿ ಹೇಳ್ತೀನಿ, ಚಂಪಾ ಇಂಥ ತಪ್ಪು ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಅವಳು ಈ ಅಟ್ಟಿಗೋಸ್ಕರ ಪ್ರಾಣನೆ ಕೊಡೋದಕ್ಕೆ ಸಿದ್ಧ ಆಗಿದ್ಲು. ಅಂತವಳು ಇಂಥ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆಯ ಅವಳು ತಪ್ಪೇನೂ ಇಲ್ಲ ಅಂತ ಸಾಬೀತ್ ಮಾಡೋದಕ್ಕೆಯ ಮಾವಂತವ 1 ವಾರ ಕಾಲ ಅವಕಾಶ ಕೇಳ್ಕೊಂಡಿವ್ನಿ. ಮಾವಯ್ಯ ನೀವು ಹೇಳ್ದಂಗೆ ಟೈಮ್ ಕೊಟ್ಟಾರಲ್ಲ, ಬುಡಿ ಅದಕ್ಕೆಮ್ಮ. ಮಾವಯ್ಯ ಏನೋ ಟೈಮ್ ಕೊಟ್ಟೋರೆ ಅಣ್ಣಯ್ಯ. ಇವ್ರ ಸಹಾಯ ಇಲ್ದೆ ನನ್ನಿಂದ ಅದು ಸಾಧ್ಯ ಆಗಕ್ಕಿಲ್ಲ. ಈ ವಿಷಯದಲ್ಲಿ ನಿಮ್ ಸಹಾಯ ಬೇಕಾಗಿದೆ ಗೌಡ್ರೆ. ದಯವಿಟ್ಟು ಇಲ್ಲ ಅನ್ಬೇಡಿ. ಅಂತಮ್ಮ ಅದಕ್ಕೆಮ್ಮ ನಿಂತವನ್ನೇ ಮಾತಾಡ್ತಾ ಇರೋದು. ಉತ್ತರ ಕೊಡದೆ ಸುಮ್ಕೆ ಕೂತ್ಕೊಂಡ್ರೆ ಹೆಂಗೆ? ನೋಡಿ, ನಿಮ್ಗಿರೋದು ನನ್ ಮೇಲ್ ಕೋಪ. ಆ ಕೋಪದಿಂದ ಚಂಪನ್ ಜೀವನ ಹಾಳಾಗೋದ್ ಬೇಡ. ಒಂದೇ ಒಂದ್ಕಿತ ಚಂಪನ್ ಬಗ್ಗೆನೂ ಯೋಚನೆ ಮಾಡಿ ನೋಡಿ ಗೌಡ್ರೆ. ಲೇ ಕ್ವಾಟ್ಲೆ, ಈ ಭದ್ರ ಯಾವತ್ತುವೆ ನ್ಯಾಯದ ಪರ ನಿಂತೇ ನಿಲ್ತಾನೆ. ನನ್ ಮನ್ಸುವೆ ಚಂಪಾ ನಿರಪರಾಧಿ ಅಂತ ಹೇಳ್ತದೆ. ಆದ್ರೇನ್ ಮಾಡೋದು? ಸುಭಾಸ ತಂದ್ ಮಡಗಿರೋ ಸಾಕ್ಷಿಲಿ ಪೂರ್ತಿ ಚಂಪಂದೆ ತಪ್ಪು ಕಾಣಿಸ್ತದೆ. ಅದಕ್ಕೆ ಮೊದ್ಲು ಅದ್ರಲ್ಲಿ ಚಂಪಂದೇನು ತಪ್ಪಿಲ್ಲ ಅಂತ ನಿರೂಪ್ಸ ಕೇಳು. ಆಮೇಕಿಂದ ಚಂಪನ್ ಪರವಾಗಿ ನಿಂತು ನಾನೇ ಅದೇನ್ ಮಾಡ್ಬೇಕು ಅದ್ ಮಾಡ್ತೀನಿ. ನೀವು ಈಗ ಭರವಸೆ ಕೊಟ್ರಲ್ಲ, ನನಗೆ ಆಟೆ ಸಾಕು. ಎಲ್ಲ ಮುಗ್ದೋಯ್ತು.
ಇನ್ನೇನ್ ಅವಳು ನಮ್ಮ ಅಟ್ಟಿಯಿಂದ ನನ್ ತಮ್ಮನ್ ಜೀವನದಿಂದ ಶಾಶ್ವತವಾಗಿ ದೂರ ಆಗ್ಬಿಡ್ತಾಳೆ ಅನ್ನೋಷ್ಟಳಿ ಎಲ್ಲಾನು ಉಲ್ಟಾ ಮಾಡ್ಬಿಟ್ಲು ಆ ವಿದ್ಯಾ. ಆಟೆಲ್ಲ ಸಾಕ್ಷಿ ಕಣ್ಮುಂದೆ ಇದ್ರೂ ಕೂಡ ಒಂದ್ ವಾರ ಟೈಮ್ ತಗೊಂಡ್ಬಿಟ್ಲಲ್ಲ. ಇಡೀ ಊರಿಗೂರೇ ಅವಳ ಮಾತ್ ನಂಬೇಕಾದ್ರೆ ಇನ್ನಿ ಅಟ್ಟಿ ಅವ್ರದ್ ಯಾವ್ದೇ ಲೆಕ್ಕ? ಅವಳಗ್ ಸತ್ತಿರೋದಕ್ಕೆ ಇನ್ನು ಈ ಅಟ್ಟಿನಾಗೆ ಉಳ್ಕೊಂಡಿರೋದು. ಇಲ್ಲ ಅಂತಿದ್ರೆ ಈಶ್ವರಿ ಕೊಡೋ ಒಡ್ತಕ್ಕೆ ಯಾವತ್ತೋ ಹೊಂಟೋಗಿರೋಳು. ಮೊದ್ಲು ಅವಳಿಗೊಂದ್ ಗತಿ ಕಾಣಿಸ್ಬೇಕಣಮ್ಮ. ಮೊದ್ಲು ನಿನಗೇನಾದ್ರೂ ತಕೊಂಡ್ ಹೊಡಿಬೇಕಂಡ್ಲಾ? ಆ ಅನಿಷ್ಟದ ಹಿಂದೆ ನೀನು ಹೋಗಿಲ್ಲ ಅಂದಿದ್ರೆ ಇವತ್ತು ಇದ್ಯಾವುದೂ ಆಯ್ತಿರ್ಲಿಲ್ಲ. ಹೆಂಗೋ ಶಿವರಾಮೇಗೌಡ, ನಿನ್ನ ವಾರಸ್ದಾರ ಮಾಡ್ಕತೀನಿ ಅಂತ ನಿನ್ನ ಜವಾಬ್ದಾರಿ ಕೊಟ್ರೆ ಆ ನಂದಿನಿಂದ ಹೋಗಿ ಅಟ್ಟೆಯಿಂದನೇ ಆಚೆಗಾಕ್ಸ್ಕಂಡೆ. ಎಲ್ಲಾನು ನೀನೇ ಮಾಡ್ಕೊಂಡು ನೀನ್ ಯಾಕ್ಲ ಅವಳ ಮೇಲೆ ಕೋಪ ಮಾಡ್ಕೊತಾ ಇದ್ಯಾ? ಆಯ್ತು ಬಿಡಮ್ಮ, ಆಗಿರೋ ಎಲ್ಲದಕ್ಕೂ ನಾನೇ ಕಾರಣ ಅಲ್ವೇ? ಹಾಳ್ ಬಿದ್ದು ಹೋಯ್ತೀನಿ ಬಿಡು. ಈ ತಿರ್ಕೆ ಕೋಪಕ್ಕೆ ಏನ್ ಕಮ್ಮಿ ಇಲ್ಲ ನೀನು. ಇನ್ನೇನವ ನೀನು ಅದ್ನೇ ಎತ್ತಾಡಿದ್ರೆ ಹೆಂಗ್ ಹೇಳು? ಇದನ್ನೆಲ್ಲ ಬಿಟ್ಟು ಮುಂದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡು. ಯೋಚನೆ ಮಾಡಕ್ ಏನೇ ಇದ್ದತೋ? ಆ 3 ಅಡಿ 1 ವಾರ ಟೈಮ್ ತಕೊಂಡವಳೆ. ಅವಳು ತಪ್ಪು ಅಂತಾದ್ರೆ ಸರಿ, ಇಲ್ಲ ಅಂದ್ರೆ ಇದ್ಯಾಕಮ್ಮ ನನ್ನ ನಿಂಗ್ ನೋಡಿ? ಇದ್ ಸತ್ಯನೇಯ, ನೀನೇನ್ ತಲೆ ಕೆಡಿಸ್ಕೋಬೇಡ. 1 ವಾರ ಅಲ್ಲ, 7 ದಿನ ಟೈಮ್ ತಗೊಂಡ್ರು ನಿರೂಪ್ಸಕ್ ಆಗಕ್ಕಿಲ್ಲ. ಆಟ ಆಗ್ಬಿಟ್ರೆ ಸಾಕು. ಇವತ್ತೇ ಅದಾಗ್ಬಿಟ್ಟಿದ್ರೆ ಆ ಚಂಪ ಮನೆಯಿಂದ ಆಚೆಗೋಯ್ತಿದ್ಲು. ಆದ್ರೆ 1 ವಾರದಲ್ಲಿ ಅವಳಿಂದ ನಿರೂಪ್ಸಕ್ ಆಗ್ಲಿಲ್ಲ ಅಂದ್ರೆ ಇಬ್ರು ಆಚೆಗೋಯ್ತಾರೆ. ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಡ. ಇಲ್ಲ ಅಮ್ಮ, ನನ್ ದಾರಿಗೆ ಅಡ್ಡವಾಗಿರೋ ಇಬ್ರುನು ಒಂದೇ ಕಿತ್ತು ಬಿಸಾಕ್ತೀನಿ, ನೋಡ್ತಾ ಇರು. ಗೋವಿಂದ, ಏಜೆಂಟ್ಗಳಿಗೆಲ್ಲ ಫಾರಂ ಎಲ್ಲ ಸರಿಯಾಗಿ ಕೊಟ್ಟಿದ್ದೀರಲ್ವೇ? ಹ್ಞೂ ಕಣ್ಣಣ್ಣ, ಅದಕ್ಕೆಲ್ಲ ವ್ಯವಸ್ಥೆನೂ ಮಾಡಿವ್ನಿ. ಇಟ್ಟೊತ್ಗಾಗ್ಲೇ ಅವರೆಲ್ಲ ಎಣಿಕೆ ಕೇಂದ್ರದಾಗ ಇರ್ತಾರೆ ಕಣಂತೆ ಬಿಡು. ಇನ್ನೇನು ಹೊಸ ಹೊತ್ತಲ್ಲ ಅಲ್ಲೇ ಬಂದ್ಬಿಡ್ತೀವಿ. ಹೊಂಟಿದೀವಿ ಕಣ. ಅಲ್ಲಿ ಏಜೆಂಟ್ಗಳಿಗೆಲ್ಲ ಹುಷಾರಾಗಿ ನೋಡ್ಕೊಳಕ್ ಹೇಳು. ಬಂದು ಇದ್ರ ಅಬೇ ಮಂಡನ್ಮೆ ಅಂತಮ್ಮ ಮಾವಯ್ಯ, ಗಾಡಿ ಸಿದ್ಧ ಇದೆ, ಹೊರಡೋಣ. ಜಯಶಾಲಿಯಾಗಿ ಬಾ ಮಗ. ರೀ, ನಾವು ಬರ್ತೀವಿ. ವಾನ, ಅಲ್ಲಿ ಹೆಂಗಸ್ರು ಮಕ್ಕಳಿಗೆ ಏನ್ ಕೇಮೆ? ಅಲ್ಲಿ ತಳ್ಳಾಟ ನೂಕಾಟ ಎಲ್ಲ ಇರ್ತದೆ. ಟಿವಿಲೇ ಬರ್ತದಲ್ಲ, ಟಿವಿಲೇ ನೋಡ್ಕೊಳ್ಳಿ. ಅಣ್ಣ, ನೀ ಗೆದ್ದು ಬೇಗ ಮಂತ್ರಿ ಆಗ್ಬಿಟ್ ಬಾ. ಹೌದ್ರಿ, ಇವತ್ತು ಅಣ್ಣ MLA ಆಗೋದು ಆಟೆಯ. ಮಂತ್ರಿ ಮಾಡೋದನ್ನೆಲ್ಲ ಆಮೇಲೆ ಪಾರ್ಟಿ ತೀರ್ಮಾನ ಮಾಡ್ತದೆ. ಸಾವಿತ್ರಿ, ನಾನ್ ಮಂತ್ರಿ ಆಗ್ಬೇಕು ಅಂದ್ರೆ ಮೊದ್ಲು ಎಲೆಕ್ಷನ್ ಆಗಿ ಗೆಲ್ಬೇಕಲ್ವೇ? ಓ ಹಂಗ, ಇದ್ ನಂಗೆ ಗೊತ್ತಿರ್ಲಿಲ್ಲ ಅಣ್ಣ. ಅಪ್ಪಯ್ಯ, ನಿಂಗೆಲ್ಲದ್ರಲ್ಲಿ ಅನುಮಾನನೇ ಬೇಡ, ನೀನ್ ಗೆದ್ದೇ ಗೆಲ್ತೀಯ. ಹೂ ಮಾವಯ್ಯ, ನಂಗೇನೋ ಲಕ್ಷದ ಮೇಲೆ ಗೆಲ್ತಿ ಅನ್ಸುತ್ತೆ. ಲೇ, ಅದನ್ನೆಲ್ಲ ಈಗ್ಲೇ ಹೇಳಕ್ ಆಗಿಕ್ಕಿಲ್ಲ, ಸುಮ್ಕಿರು. ಅಪ್ಪಯ್ಯ, ಹೊಂಡದೆ ಹೊಂಡಿ. ಇನ್ನಂತಿ ಟಿವಿ ಹಾಕ್ ಬಾ. ಸರಿ ಅಮ್ಮಮ್ಮ. ನಮಸ್ಕಾರ ಗೌಡ್ರೆ. ನಮಸ್ಕಾರ ಗೋವಿಂದ.
ಹೀಗ್ ಬಂದ್ರ ಸಾಹೇಬ್ರೆ? ಇವಾಗ ತಾನೇ ಬಂದೆ. ಈಗಷ್ಟೇ ಎಣಿಕೆ ಶುರುವಾಗಿದೆ. ಒಳಗಡೆ ಏಜೆಂಟ್ಗಳೆಲ್ಲ ಇದರಲ್ವಾ ಗೋವಿಂದು? ಹ್ಞೂ ಸಾಹೇಬ್ರೆ, ಎಲ್ಲ ವ್ಯವಸ್ಥೆ ಮಾಡಿವ್ನಿ. ಅವರೆಲ್ಲ ಒತ್ನಂತೆ ಬಂದು ಒಳಗಡಿಗೆ ಹೋಗವ್ರೆ. ಇದೇನಣ್ಣ ಕ್ಷೇತ್ರದೊಳಗೆ ಇಟ್ಟೆಲ್ಲ ಆದ್ರೂ ಏನು ಆಗಿಲ್ಲ ಅನ್ನಂಗ್ ಬಂದ್ ನಿಂತವ್ರೆ. ಇವ್ರು ನೋಡಿದ್ರೆ ನಂಗೆ ಅಯ್ಯೋ ಅನ್ಸ್ತದೆ. ಅಲ್ಲ, ಒಂದ್ ಓಟ್ ಕಾಸು ಕೊಡ್ದಂಗೆ ಜನಕ್ಕೆ ಕೈ ಮುಕ್ಕೊಂಡು ಓಟ್ ಕೇಳಿದ್ರೆ ಜನ ಓಟ್ ಹಾಕಾರೆ. ಗ್ಯಾರಂಟಿ ಠೇವಣಿ ಕಳ್ಕೊಂತಾರೆ. ಲೋ ಅಂಟಮ್ಮ, ಯಾರಲ್ಲ ಠೇವಣಿ ಕಳ್ಕೊಳ್ಳೋದು? ಯಾರ್ ಗೆಲ್ತಾರೆ ಅಂತ ಜನ ಆಗ್ಲೇ ತೀರ್ಮಾನ ಮಾಡಿ ತೀರ್ಪು ಕೊಟ್ಟಾಗೋಗದೆ. ಇನ್ನೇನಿದ್ರು ಅನೌನ್ಸ್ ಮಾಡೋದು ಅಟ್ಟೆಯ ಬಾಕಿ.